ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಿ ಅಂತ ಭಾವಿಸಿಕೊಳ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡೋದವರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಮಾತೇಳ್ತಾ ಎಲ್ರಿಗೂ ಕೂಡ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ನಾಗದೇವರು ಎಲ್ರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ. ನಮ್ಮ ತುಳುವನಾಡಿನಲ್ಲಿ ಮಂಗಳೂರಿನಲ್ಲಿ ವಿಶೇಷವಾಗಿ ಆರಾಧನೆ ಮಾಡ್ತಾರೆ. ನಮ್ಮ ಭೂಮಿ ಮಣ್ಣು ಸೃಷ್ಟಿಯಾಗಬೇಕು ಅಂದರೆ ಅದಕ್ಕೆ ನಾಗದೇವರು ಕಾರಣ ಅಂತ ನಮ್ಮ ಹಿರಿಯರು ಹೇಳುವಂಥದ್ದು. ಹಾಗಾಗಿ ನಮ್ಮ ಊರಿನಲ್ಲಿ ವಿಶೇಷವಾಗಿ ಕೊಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಇರುವಂಥದ್ದು. ನಮ್ಮ ಮನೆಯಲ್ಲಿ ಇರುವಂತಹ ಸಮಯದಲ್ಲಿ ನಾನು ನಮ್ಮ ಮನೆಯಲ್ಲಿ ನಾಗದೇವರಿಗೆ ಪೂಜೆ ಎಲ್ಲ ಆದಮೇಲೆ ಸುಬ್ರಹ್ಮಣ್ಯ ಅಥವಾ ಬೇರೆ ಬೇರೆ ಟೆಂಪಲಿಗೆ ನಾವು ಹೋಗ್ತಿದ್ದೆವು. ಆದರೆ ಈ ಸಲ ನಾನು ಮನೆಯಲ್ಲಿಲ್ಲ, ಬೆಂಗಳೂರಲ್ಲಿದ್ದೀನಿ. ಹಾಗಾಗಿ ನನಗೆ ಈ ನಾಗರ ಪಂಚಮಿ ಹಬ್ಬದ ಹೊತ್ತು ಊರಿಗೆ ಹೋಗಲಿಕ್ಕೆ ಸ್ವಲ್ಪ ಕಷ್ಟ ಆಗಿದೆ. ಹಾಗಾಗಿ ನಾನು ಇವತ್ತು ಬಂದಿರುವಂಥದ್ದು ಬೆಂಗಳೂರಿಂದ ಸುಮಾರು 65-70 ಕಿಲೋಮೀಟರ್ ಚಿಕ್ಕಬಳ್ಳಾಪುರದಲ್ಲಿರುವಂತಹ ಈಶಾ ಫೌಂಡೇಶನ್ಗೆ. ದೇವನ ಮಹಾಸಂಗಿನಿ ಪರಮೇಶ್ವರಿ ಜಗದ್ರೂಪಿಣಿ ಅವಳಿಗೆ ಅಪರಿಚಿತೆ ಇದು ಶಕ್ತಿ ಸಂಪೂರ್ಣ. ಇಲ್ಲಿ ಇವತ್ತು ವಿಶೇಷವಾಗಿ ಪೂಜೆ ಮಾಡ್ತಾರೆ. ಅದರ ಜೊತೆಗೆ ಇಲ್ಲಿನ ವಿಶೇಷತೆ ಏನು, ಈ ಈಶಾ ಫೌಂಡೇಶನ್ಗೆ ಒಂದಷ್ಟು ದಿನಗಳಿಂದ ಇವತ್ತು ಫೈನಲಿ ಆ ಡೇ ಬಂದಿದೆ. ಬನ್ನಿ, ಅಲ್ಲಿನ ಪೂಜೆ, ಅಲ್ಲಿನ ಈಶಾ, ಅಲ್ಲಿನ ದೇವರು ಹೇಗಿದ್ದಾರೆ ನೋಡು. ಶಿವಾಭರಣಂ ಘೋರರೂಪಂ ಪಂಚ ಇಂದ್ರಿಯ ತಾರಕಂ. ಶಿವಾಭರಣಂ ಘೋರರೂಪಂ ಪಂಚ ಇಂದ್ರಿಯ ತಾರಕಂ. ಜಾಗ್ರಸ್ಥಿತೆ ನಿಷ್ಠಂ ಹೊಸ ಕನಸನ್ನು ಕಟ್ಕೊಂಡು ಆ ಕನಸನ್ನು ಏನೇ ಆದರೂ ಕೂಡ ನನಸು ಮಾಡಬೇಕು ಅಂತ ಅಂದ್ಕೊಂಡು ನಾನು ಹೊರಟಿರುವುದು ನನಗೆ ತುಂಬಾ ಇಷ್ಟ ಆಗಿರುವಂತಹ ದೇವರು. ಅದರ ಜೊತೆಗೆ ನಮ್ಮ ಮನೆಯಿಂದ 5 ನಿಮಿಷ ದೂರ ನಡೆದ್ರೆ ಸಿಗುವಂಥ ದೇವರು ಅದೇ ಶಿವದೇವರು. ಫ್ರೆಂಡ್ಸ್, ನೀವು ನಂಬ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ, ಆದರೆ ಈ ಒಂದು ಸಿಚುವೇಶನ್ ಉಂಟಲ್ಲ, ಈ ಒಂದು ಸ್ಥಳ ಉಂಟಲ್ಲ, ಸೂಪರ್ ಆಗಿದೆ. ನಮ್ಮೂರಲ್ಲಿ ಒಂದು ಕಡೆಯಿಂದ ಇನ್ನೊಂದು ಬದಿ ಕಾಣಬೇಕು ಅಂದರೆ ತುಂಬಾ ಕಷ್ಟ, ಯಾಕೆಂದರೆ ದೊಡ್ಡ ದೊಡ್ಡ ಮರಗಳು, ತೆಂಗಿನ ಮರಗಳೆಲ್ಲ ಇರುವಂಥದ್ದು. ಆದರೆ ಇಲ್ಲಿ ನೋಡಿ, ಈ ಬದಿಯಿಂದ ಆ ಬದಿ ಕಾಣ್ತಿದೆ. ಇಲ್ಲಿ ನೋಡಿ, ಅಲ್ಲಿ ಕಾಣ್ತಿದೆ. ಇವಾಗ ನಾನು ರೀಚ್ ಆಗಿರುವಂಥದ್ದು ಈಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರ ಎಂಟ್ರೆನ್ಸಿಗೆ. ಪಕ್ಕದಲ್ಲಿ ಒಂದು ಶಾಪ್ ಇತ್ತು. ಶಾಪನ್ನು ನೋಡುವಾಗ ತುಂಬಾ ಬಾಯಲ್ಲಿ ನೀರು ಕೂಡ ಬಂತು, ಏಕೆಂದರೆ ಹೊಟ್ಟೆ ತುಂಬ ಹಸಿತಾ ಇತ್ತು. ಹಾಗಾಗಿ ಒಂದು ಟೀ ಮತ್ತು ಅದರ ಜೊತೆಗೆ ಬನ್ನು ತಿನ್ನುವ ಅಂತ ಹೇಳಿ ಟೀ ತಗೊಂಡೆ. ನಂತರ ನಾನು ಮತ್ತೆ ಪಯಣ ಸ್ಟಾರ್ಟ್ ಮಾಡಿರುವಂಥದ್ದು ಸನ್ನಿಧಿಯ ಎದುರು ಭಾಗದಿಂದ ಸನ್ನಿಧಿಯ ಒಳಭಾಗಕ್ಕೆ. ಸ್ನೇಹಿತರೆ, ಈ ಒಂದು ಸನ್ನಿಧಿಗೆ ಸುಮಾರು 65 ಕಿಲೋಮೀಟರ್ ದೂರ ಇರುವಂಥದ್ದು ಬೆಂಗಳೂರು ಮೆಜೆಸ್ಟಿಕ್ನಿಂದ. ನೀವು ಬಸ್ಸಲ್ಲಿ ಬೇಕಾದರೂ ಬರ್ಬೋದು ಅಥವಾ ಓನ್ ವೆಹಿಕಲಲ್ಲಿ ಕೂಡ ಬರ್ಬೋದು. ಓನ್ ವೆಹಿಕಲಲ್ಲಿ ಬರ್ತೀರಾ ಅಂದರೆ ಅದು ಹೇಳ್ಬೇಕಂತಿಲ್ಲ, ಮ್ಯಾಪ್ ಇರ್ತದೆ. ಅದೇ ನೀವು ಬಸ್ಸಲ್ಲಿ ಬರ್ತೀರಾ ಅಂತ ಹೇಳಿದರೆ ಚಿಕ್ಕಬಳ್ಳಾಪುರ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿಂದ ಈಶಾ ಫೌಂಡೇಶನ್ಗೆ ಬರುವಂಥ ಬಸ್ ತುಂಬಾ ಇರುತ್ತೆ. ಆ ಬಸ್ಸಿಂದ ಇಲ್ಲಿಗೆ ಬರ್ಬೋದು. ಊರಿನವರೆಲ್ಲ ಕೂತೇನೋ ಮಾತಾಡ್ತಾ ಇರ್ಬೋದು, ಯಾಕಂದರೆ ಇವತ್ತು ನಾಗರ ಪಂಚಮಿ ಇರುವಂಥದ್ದು. ಒಂದಷ್ಟು ಜನರಿಗೆ ಇವತ್ತು ರಜೆ ಇರುವಂಥದ್ದು, ಹಾಗಾಗಿ ಕಷ್ಟ ಸುಖ ಮಾತಾಡ್ತಾ ಇರ್ಬೋದು. ಫೈನಲಿ ನಾನಿವಾಗ ನಿಂತಿರುವಂಥದ್ದು ಶಿವದೇವರ ಮುಂಭಾಗದಲ್ಲಿ. ಮಹಾದೇವನ ಮಹಾಸಂಗಿನಿ ಪರಮೇಶ್ವರಿ ಜಗದ್ರೂಪಿಣಿ ಅವಳಿಗೆ ಅಪರಿಚಿತೆ. ಅಲ್ಲಿಂದ ಒಂದು ಸಾರಿ ದೇವರಿಗೆ ಕೈಯನ್ನು ಮುಗಿದು ಕೇವಲ ನನಗೆ ಇದ್ದದ್ದು 1 ಕಿಲೋಮೀಟರ್ ಅಷ್ಟೇ. ಮತ್ತೆ ಗಾಡಿನ ಸ್ಟಾರ್ಟ್ ಮಾಡಿ ನೇರವಾಗಿ ಹೋಗಿದ್ದು ದೇವರ ಎದುರು ಭಾಗಕ್ಕೆ. ದೇವರನ್ನು
ಮಾಡ್ತಾ ಇದ್ದೀನಿ. ಇವತ್ತು ನಾಗರ ಪಂಚಮಿ ಆಗಿರುವಂತಹ ವಿಶೇಷ ದಿನ. ಹಾಗಾಗಿ ಸಾಕಷ್ಟು ಜನ ಭಕ್ತಾದಿಗಳು ಈ ಒಂದು ಸ್ಥಳಕ್ಕೆ ಬಂದಿರಬಹುದು. ರಾತ್ರಿ ಅದ್ರ ಜೊತೆಗೆ ಇಲ್ಲಿ ಪ್ರೋಗ್ರಾಮ್ ಎಲ್ಲ ಇದೆಯಂತೆ. ನನಗೆ ಇಲ್ಲಿ ಒಂದಷ್ಟು ಜನ ಪರಿಚಯ ಇದ್ದಾರೆ. ಪರಿಚಯ ಹೇಗೂ ಅಂದರೆ ಇವರು ಪ್ರತಿ ವರ್ಷ ಗ್ರಾಮ ಮಟ್ಟದ ವಾಲಿಬಾಲ್ ಪಂದ್ಯಾಕೂಟ ಮಾಡ್ತಾರೆ. ಹಾಗಾಗಿ ನಮಗೆ ಒಂದಷ್ಟು ಪರಿಚಯ ಇದೆ. ನಾನು ಪಾರ್ಕಿಂಗಲ್ಲಿ ಕೂಡ ಅಷ್ಟೇ 20 ರೂಪಾಯಿ ಚಾರ್ಜಸ್ ಕೊಡಬೇಕು. ಹಾಗಾಗಿ ನನಗೆ ಅಲ್ಲಿ ಸ್ವಲ್ಪ ಮಾತಾಡಿದಲ್ಲಿ ಅಂತ ಪರಿಚಯದಲ್ಲಿ ಎಲ್ಲ ಇದ್ದರು. ಹಾಗಾಗಿ ಚಾರ್ಜಸ್ ಏನಿಲ್ಲ. ತುಂಬ ಖುಷಿ ಇದೆ. ಈ ದೇವಸ್ಥಾನಕ್ಕೆ ಈ ಈಶಾ ಫೌಂಡೇಶನ್ಗೆ ಬಂದಿರುವಂಥದ್ದು ತುಂಬಾ ಖುಷಿ ಇದೆ. ಯಾಕೆಂದರೆ ಇಲ್ಲಿ ಇರುವಂಥದ್ದು ನಾನು ತುಂಬಾ ಪ್ರೀತಿಸುವಂಥ ದೇವರು ಈಶಾ. ಇವಾಗ ಇಲ್ಲಿ ಚಪ್ಪಲಿ ಇಡಬೇಕು. ಚಪ್ಪಲಿ ಇಡಲಿಕ್ಕೆ ಯಾವುದೇ ಶುಲ್ಕ ಏನೂ ಇಲ್ಲ. ಇಲ್ಲಿ ಜಸ್ಟ್ ಚಪ್ಪಲಿ ಇಟ್ಟು ನೇರ ಹೋಗ್ಬೋದು. ಬೇರೆ ಬೇರೆ ದೇವಸ್ಥಾನಕ್ಕೆ ಹೋಗಿರುವಂಥ ಸಮಯದಲ್ಲಿ ಒಂದಷ್ಟು ಶುಲ್ಕ ಎಲ್ಲ ಕೇಳ್ತಾರೆ. ಚಪ್ಪಲಿ ಇಡ್ಲಿಕ್ಕೆ ಕೂಡ ಇಲ್ಲಿ ಯಾವುದೇ ಶುಲ್ಕ ಇಲ್ಲ. ನಾನು ದೇವಸ್ಥಾನಕ್ಕೆ ರೀಚ್ ಆಗಿರುವಂಥ ಸಮಯ ಸುಮಾರು 12:30 ಆಗಿತ್ತು. ಆ ವೇಳೆಯಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಅದರ ಜೊತೆಗೆ ಮುಂಜಾನೆಯ ಪೂಜೆ ಎಲ್ಲ ಆಗಿ ಮತ್ತೆ ನಂತರ ಪೂಜೆ ಆಗ್ತಾ ಇತ್ತು. ಅದ್ರ ಜೊತೆಗೆ ಭಜನೆ ಆಗ್ತಾ ಇತ್ತು, ನೃತ್ಯ ಆಗ್ತಾ ಇತ್ತು. ಒಂದಷ್ಟು ಭಕ್ತಾದಿಗಳು ತಮ್ಮನ್ನು ಧ್ಯಾನದಲ್ಲಿ ತೊಡಗಿಸಿಕೊಂಡಿದ್ದರು. ಅವರನ್ನು ನೋಡಲಿಕ್ಕೆ ಅಥವಾ ಆ ಸಮಯದಲ್ಲಿ ನಾವು ಕೂಡ ಧ್ಯಾನ ಮಾಡಲಿಕ್ಕೆ ತುಂಬಾ ಖುಷಿಯಾಯಿತು. ನಾನು ತುಂಬ ದೂರದಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಏಕೆಂದರೆ ನಾವು ಯಾವಾಗ ನಾಗದೇವರ ಹತ್ತಿರ ಹೋಗ್ತೇವೆ ಪೂಜೆ ಮಾಡಲಿಕ್ಕೆ ಅಥವಾ ಕೈ ಮುಗಿಲಿಕ್ಕೆ, ಆವಾಗ ಅಲ್ಲಿ ವಿಡಿಯೋ ಮಾಡಲಿಕ್ಕೆ ಬಿಡಲ್ಲ. ಹಾಗಾಗಿ ನಾನು ಸ್ವಲ್ಪ ದೂರದಿಂದ ವಿಡಿಯೋ ಮಾಡ್ತಾ ಇದ್ದೆ. ಆನಂತರ ದೇವರ ಧ್ಯಾನದಲ್ಲಿ ಸ್ವಲ್ಪ ಕೂತು ಮತ್ತೆ ಮುಂದಕ್ಕೆ ಸಾಗುವಾಗ ನನಗೆ ಸಿಕ್ಕಿದ್ದು ಸುಮಾರು 112 ಫೀಟ್ ಎತ್ತರ ಇರುವಂಥ ಶಿವ. ಕಡೆವಾಗ ನೀ ಜನಿಸಿದಂದೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ. ಪಾಲ್ಗಡಲ ಕಡೆವಾಗ ನೀ ಜನಿಸಿದಂದೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ. ಪ್ರೇಮಾನುರಾಗದಿ ಕೈ ಹಿಡಿದೆ ನಿನ್ನನ್ನು ಪಡೆದು. ತುಂಬ ಚೆನ್ನಾಗಿದೆ ಈ ವೆದರು. ಎಂಟ್ರೆನ್ಸಲ್ಲಿ ತುಂಬ ಚೆನ್ನಾಗಿರುವಂತಹ ನಾಗದೇವರ ಹಾಡಾಡ್ತಾ ಇದ್ರು, ಅದಕ್ಕೆ ನೃತ್ಯನ ಮಾಡ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು. ಆ ಒಂದು ಹಾಡನ್ನು ಕೇಳುವಂತಹ ಸಮಯ ಆಗಿರ್ಬೋದು ಅಥವಾ ಅಲ್ಲಿರುವಂತಹ ಒಂದಿಷ್ಟು ಭಕ್ತಾದಿಗಳು ನೋಡುವಂತಹ ಸಂದರ್ಭದಲ್ಲಿ ಆಗಿರ್ಬೋದು. ನಾವು ಕೂಡ ಧ್ಯಾನ ಮಾಡಬೇಕು, ಧ್ಯಾನದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು. ಆವಾಗ ನಾವು ನಿಜವಾಗಿ ಕೂಡ ಶಿವನನ್ನು ಕಾಣಲಿಕ್ಕೆ ಅನ್ನುವಂಥದ್ದು ಅಲ್ಲಿ ಅರಿವಾಗುವಂಥದ್ದು. ನಾನು ಸ್ವಲ್ಪ ಧ್ಯಾನದಲ್ಲಿ ತುಂಬಾ ಚೆನ್ನಾಗಿತ್ತು. ತುಂಬಾ ಮನಸ್ಸಿಗೆ ಒಂದು ಖುಷಿಯನ್ನು ಕೊಡುವಂತಹ ಸಂದರ್ಭ ಅದಾಗಿತ್ತು. ಇವಾಗ ನಾನು ಬಂದಿರುವಂಥದ್ದು ಈಶ್ವರ ದೇವರ ಸ್ಟ್ಯಾಚು ಇರುವಂತಹ ಮುಂಭಾಗಕ್ಕೆ. ತುಂಬಾ ಚೆನ್ನಾಗಿದೆ. ಯಾಕೆಂದರೆ ಈಶ್ವರ ದೇವರು ಎಷ್ಟು ಚೆನ್ನಾಗಿದ್ದಾರೆ, ಅದರ ಹಿಂದೆ ಇರುವಂತಹ ಬ್ಯಾಕ್ಗ್ರೌಂಡ್ ಅಂದರೆ ಗುಡ್ಡ ಬೆಟ್ಟ ಅಷ್ಟೇ ಚೆನ್ನಾಗಿದೆ.
ಈ ಈಶ್ವರ ದೇವರ ಸ್ಟ್ಯಾಚು ಇಷ್ಟು ಚೆನ್ನಾಗಿ ಕಾಣಲಿಕ್ಕೆ ಅದರ ಹಿಂದೆ ಇರುವಂತಹ ಗುಡ್ಡ ಬೆಟ್ಟನೇ ಕಾರಣ ಖಂಡಿತ. ಯಾಕೆ ಅಂದರೆ ಏನಾದರೂ ಅದು ಒಂದು ವೇಳೆ ಇಲ್ಲ ಅಂದರೆ ಇಷ್ಟು ಚೆನ್ನಾಗಿ ಕಾಣಲಿಕ್ಕೆ ಸಾಧ್ಯನೇ ಇರಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲಿ ಕೂಡ ದೇವರಿಗೆ ಪೂಜೆ ಆಗ್ತಾ ಇತ್ತು. ತುಂಬ ಭಕ್ತಾದಿಗಳು ಇಲ್ಲಿ ಪೂಜೆನ ಮಾಡಿಸ್ತಾ ಇದ್ದರು. ಅದರ ಜೊತೆಗೆ ದೇವರಿಗೆ ನಾಗರ ಪಂಚಮಿ ಆಗಿರುವಂತಹ ಸಂದರ್ಭ ದಿನ ಆಗಿರುವಂತಹ ಕಾರಣ ವಿವಿಧ ಪೂಜೆಗಳು ಪೂಜಾ ಕಾರ್ಯಗಳು ನಡೀತಿದ್ದವು. ತುಂಬಾ ಚೆನ್ನಾಗಿತ್ತು ವಾತಾವರಣ. ಒಂದಷ್ಟು ಗಾಳಿ ವೇಗವಾಗಿ ಬರ್ತಾ ಇತ್ತು. ಸುಮಾರು 112 ಫೀಟ್ ಎತ್ತರ ಇರುವಂತಹ ಶಿವನ ಸ್ಟ್ಯಾಚ್ಯು ನೋಡಲಿಕ್ಕೆ ನಮಗೆಷ್ಟು ಖುಷಿ ಆಗ್ತದ, ಆ ಸ್ಟ್ಯಾಚ್ಯುದ ಮುಂಭಾಗದಲ್ಲಿ ಇರುವಂತಹ ನಂದಿನ ಕಾಣಲಿಕ್ಕೂ ಕೂಡ ಅಷ್ಟೇ ಖುಷಿಯಾಗಿರುವಂಥದ್ದು. ಯಾಕೆ ಅಂದರೆ ಅದು ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಮತ್ತೆ ನಾನು ಹೊರಟದ್ದು ನೇರವಾಗಿ ಅಲ್ಲಿ ಈಶಾ ಫೌಂಡೇಶನ್ ವತಿಯಿಂದ ಅಲ್ಲಿ ದನ ಎಲ್ಲ ಸಾಕ್ತಾರೆ, ಅದನ್ನು ನೋಡಲಿಕ್ಕೆ. ಅದರ ಜೊತೆಗೆ ನನಗೆ ಅಲ್ಲಿ ಒಬ್ಬರು ಪರಿಚಯ ಇದ್ದರು, ಸೃಜನಣ್ಣ ಅಂತ, ನಮ್ಮದೇ ಊರಿನವರು, ಅಂದರೆ ಮಂಗಳೂರಿನವರು. ಅವರು ಗ್ರಾಮೋತ್ಸವ ವಾಲಿಬಾಲ್ ಪಂದ್ಯಾಕೂಟದಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ನನಗೆ ಪರಿಚಯ ಆಗಿರುವಂಥದ್ದು. ಅವರ ಹತ್ರ ಒಂದಷ್ಟು ಮಾತಾಡಿ ಅಲ್ಲಿ ಇರುವಂತಹ ದನ ಊರಿಗಳನ್ನು ನೋಡಿದೆ, ಪರಿಚಯ ಮಾಡಿದೆ, ಮುಟ್ತೆ. ತುಂಬಾ ಖುಷಿ ಆಯಿತು. ಹಾಂ ಹಾಂ ರುದ್ರ ಶಿವ ಶಿವ ಅಡೆಗಿನ ಪೂಜೆಂಡ ಅಡೆಗೆ ಜಪ್ಪಿ ಪೂಜೆಂಡ ಸೋಕು ಜಪ್ಪಿ ಶಿವ ಏನಪ್ಪ ಏನು ಸಮಾಜಿಲ್ಲ ಅದು ನಾನು ಚಿಕ್ಕಬಳ್ಳಾಪುರ ಮಾಡಿದ್ದೆ. ನಿಮ್ಗೆ ಎಲ್ಲಿ ಕಳಿಸ್ತೀರಿ ಕರೆಕ್ಟಾಗಿ? ನನಗೆ ಈಗ ಅದು ಇದಕ್ಕೆ ಹಾಕ್ತೀರಾ ಚಿಕ್ಕಬಳ್ಳಾಪುರ ಈಶಾ ಅದು ಕರೆಕ್ಟ್ ನಂದಿ ಲಕ್ಕು 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 ಎದ್ದೇಲು ಎದ್ದೇಲು ಪುಟ್ಟ ಎದ್ದೇಲು ಎದ್ದೇಲು ಪುಟ್ಟ ಎದ್ದೇಲು ಎದ್ದೇಲು. ಇವತ್ತು ನಾಗರ ಪಂಚಮಿ ಆಗಿರುವಂಥ ಕಾರಣದಿಂದಾಗಿ ಒಂದಷ್ಟು ಶಾಪ್ಗಳು ಕೂಡ ಇತ್ತು. ಅದ್ರ ಜೊತೆಗೆ ನೈಟ್ ಇಲ್ಲಿ ಪ್ರೋಗ್ರಾಮ್ ಕೂಡ ಇದೆ. ನಾನು ಬೇಗ ಬಂದೆ. ವಿಷಯ ಇಷ್ಟೇ, ನನಗೆ ಮರು ದಿವಸ ಕೆಲಸ ಇತ್ತು, ಹೊರಗೆ ಹೋಗಬೇಕಿತ್ತು. ಹಾಗಾಗಿ ನನಗೆ ನೈಟ್ ಲೇಟ್ ಆದರೆ ಸಮಸ್ಯೆ ಆಗ್ತದೆ ಅಂತ ಬೇಗ ಬಂದೆ. ಹೋಟೆಲಿಗೆ ಬಂದು ಒಂದು ಕಾಫಿನ ಕುಡಿದೆವು. ಮತ್ತು ಊಟ ಇತ್ತು, ಮಧ್ಯಾಹ್ನ ಆಲ್ರೆಡಿ ಆಗಿತ್ತು. ಹಾಗಾಗಿ ಕಾಫಿ ಮಾತ್ರ ಕುಡಿದು ಮತ್ತೆ ದೇವಸ್ಥಾನದ ಸುತ್ತಮುತ್ತ ಏನಿದೆ ಹೇಗಿದೆ ಅಂತ ನೋಡ್ಲಿಕ್ಕೆ ಹೋದೆ. ನೀವು ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ದೇವಿಯ ಟೆಂಪಲ್ ಆಗ್ತಾ ಇದೆ ಅಂತ. ಆ ಕಡೆ ಕಲಶ ಹೇಳಿದ್ರು ಟೆಂಪಲ್ ಆಗ್ತಿದೆ, ಈ ಕಡೆ ದೇವಿಯ ಟೆಂಪಲ್ ಆಗ್ತಿದೆ. ಏನು ಇವಾಗ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಇಲ್ಲಿ ದೇವಿಯ ಟೆಂಪಲ್ ಆಗಲಿಕ್ಕೆ ಇದೆ. ಫೈನಲಿ ಆಗಿ ದೇವರ ಎಲ್ಲ ದರ್ಶನ ಆಗಿ ದೇವರ ಒಂದಷ್ಟು ಧ್ಯಾನ ಎಲ್ಲ ಮಾಡಿದ ಮೇಲೆ ನಮಗೆ ಇಲ್ಲಿ ಕಾಂಟ್ಯಾಕ್ಟ್ ಇರುವಂಥವ್ರು ಸಿಕ್ಕಿದ್ರು. ಅವರು ಮಾರ್ನಿಂಗ್ ಬೇಗ ಬಂದಿದ್ರಂತೆ, ಮತ್ತೆ ರಿಟರ್ನ್ ಹೋಗಿ ಮತ್ತೆ ಬಂದಿದ್ದಾರೆ. ಇವಾಗ ನಮಗೆ ಇಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಅಂದರೆ ಬರುವಂಥ ಎಲ್ಲ ಭಕ್ತಾದಿಗಳಿಗೆ ಇಲ್ಲಿ ಊಟದ ವ್ಯವಸ್ಥೆ ಇಲ್ಲ. ಒಂದಿಷ್ಟು ಜನರಿಗೆ ಅಥವಾ ಯಾರೋ ಅತಿಥಿಗಳು ಬಂದಿರ್ತಾರೆ ಅವರಿಗೆ ವ್ಯವಸ್ಥೆ ಮಾಡಿದ್ದಾರೆ. ಅದ್ರ ಜೊತೆಗೆ ನಮಗೆ ಅಂದರೆ ಒಂದು ಇಲ್ಲಿ ಈಶಾ ಗ್ರಾಮೋತ್ಸವ ಮ್ಯಾಚ್ ಇರುವಂಥದ್ದು, ಅಂದರೆ ಗ್ರಾಮ ಮಟ್ಟದ ತಂಡಗಳು ಈ ಒಂದು ಮ್ಯಾಚಲ್ಲಿ ಪಾಲ್ಗೊಳ್ಳುವಂಥದ್ದು ಸತತ 3 ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮನ್ನು ಕೂಡ ಇಲ್ಲಿ ಇನ್ವೈಟ್ ಮಾಡಿದ್ರು, ಹಾಗಾಗಿ ಬಂದಿದ್ದೆ. ಬರುವವರಿಗೆ ಅಂದರೆ ಎಲ್ರಿಗೂ ಕೂಡ ಬೆಂಗಳೂರಿಂದ ಈಶಾಕ್ಕೆ ಬರುವಂಥ ಬಸ್ ಇದೆ. ಬಟ್ ನನಗೆ ಅವರು ಇಲ್ಲಿ ಕಾಲ್ ಮಾಡಿದ್ರು, ಉಚಿತ ಟಿಕೆಟ್, ಅಂದರೆ ಟಿಕೆಟ್ ಏನಿಲ್ಲ, ಬೆಂಗಳೂರಿಂದ ಈಶಾಕ್ಕೆ ಡೈರೆಕ್ಟ್ ಬಸ್ ಇದೆ, ಅದರಲ್ಲಿ ಬನ್ನಿ ಅಂತ.
ಆದರೆ ನಾನು ಓನ್ ವೆಹಿಕಲಲ್ಲಿ ಅಂದರೆ ಬಸ್ಸಲ್ಲಿ ಬಂದರೆ ನನಗೆ ಬೇಕಾದ ರೀತಿಯಲ್ಲಿ ಬರಲಿಕ್ಕೆ ಆಗಲ್ಲ, ಹಾಗಾಗಿ ನಾನು ವೆಹಿಕಲಲ್ಲಿ ಬಂದೆ. ಅದರ ಜೊತೆಗೆ ಇವತ್ತು ಸಂಜೆ ಎಷ್ಟು ಗಂಟೆ ಆಗ್ತದೆ ಅಂತ ನಂಗೆ ಗೊತ್ತಿಲ್ಲ. ಲೇಟ್ ಆದರೆ ಇಲ್ಲಿ ರೂಮ್ ವ್ಯವಸ್ಥೆ ಎಲ್ಲ ಅವರು ಮಾಡಿದ್ದಾರೆ, ಮುಂಚೆನೇ ಎದ್ದು ಹೋದರೆ ಆಯಿತು. ನೋಡುವ ಬನ್ನಿ. ಎಲ್ಲರೂ ಕೂಡ ಕೆಳಗಡೆ ಕೂತ್ಕೊಂಡು ಊಟನ ಮಾಡಿದರು. ನಾವು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋಗಿರುವಂಥ ಸಂದರ್ಭದಲ್ಲಿ ನಮಗೆ ಊಟ ಮಾಡಲಿಕ್ಕೆ ಚೇರ್ ಬೇಕು, ಟೇಬಲ್ ಬೇಕು, ಮೇಲೆ ಕೂತ್ಕೊಂಡು ಊಟ ಮಾಡಬೇಕು. ಆದರೆ ಇಲ್ಲಿ ಅಂತ ಯಾವುದೇ ಸಿಚುವೇಶನ್ ಇರಲಿಲ್ಲ. ತುಂಬಾ ಚೆನ್ನಾಗಿತ್ತು ಊಟ. ಅವರು ಕರೆದಿರುವಂತಹ ಇನ್ವೈಟ್ ಮಾಡಿರುವಂತಹ ಒಂದಷ್ಟು ಗೆಸ್ಟ್ಗಳಿಗೆ ಒಂದಷ್ಟು ಸೆಷನ್ ಇತ್ತು. ಅದ್ರ ಜೊತೆಗೆ ನಾಗಾರಾಧನೆ ಅಂದರೆ ಏನು, ನಾಗ ಪೂಜೆ ಅಂದರೆ ಏನು, ನಾವು ಯಾಕೆ ನಾಗಾರಾಧನೆ ಮಾಡಬೇಕು, ಇದರ ವಿಶೇಷ ಏನು ಎಂಬುವಂಥದ್ದು ಒಂದಷ್ಟು ಮಾಹಿತಿಗಳನ್ನು ಕೊಟ್ಟು ಹೇಳ್ತೀನಿ, ಇವರು ನಮ್ಮನ್ನು ಇನ್ವೈಟ್ ಮಾಡಿರುವಂಥದ್ದು ಅಂದರೆ ಯಾರೆಲ್ಲ ಈಗ ವಿಡಿಯೋ ಮಾಡ್ತಾರೆ ಅವರಿಗೆ ಒಂದಷ್ಟು ಜನ ಪರಿಚಯ ಆಗಿರ್ತಾರೆ. ಅಂದರೆ ಈಗ ಸ್ಪೋರ್ಟ್ಸ್ ಮೀಟ್ ಮಾಡ್ತಾರೆ, ಅದರ ಕಲ್ಚರಲ್ ಮಾಡ್ತಾರೆ, ಅಲ್ಲಲ್ಲಿ ಒಂದೊಂದಷ್ಟು ಜನ ಪರಿಚಯ ಆಗ್ತಾರೆ. ಹಾಗೂ ನಾನು ಕೂಡ ಪರಿಚಯ ಆಗಿರುವಂಥದ್ದು ಇವರಿಗೆ. ಸತತ 2 ವರ್ಷಗಳಿಂದ ಇವರು ಪಿನ್ಕೋಡ್ ಮಾದರಿಯ ವಾಲಿಬಾಲ್ ಪಂದ್ಯಾಕೂಟ ಮಾಡ್ತಾ ಇದ್ದಾರೆ. ಹಾಗಾಗಿ ನನಗೆ ಇಲ್ಲಿ ಒಂದಷ್ಟು ಜನ ಪರಿಚಯ ಇದ್ದಾರೆ ಇವಾಗ. ಹಾಗಾಗಿ ನನ್ನ ಕೂಡ ಕರೆದಿದ್ರು, ಇನ್ವೈಟ್ ಮಾಡಿದರು. ಇವರು ಬೆಂಗಳೂರಿನಿಂದ ಇಲ್ಲಿಗೆ ಬರಲಿಕ್ಕೆ ನಮಗೆ ಅಂತಲೇ ಬಸ್ ವ್ಯವಸ್ಥೆ ಮಾಡಿದರು, ರಿಟರ್ನ್ ಹೋಗ್ಲಿಕ್ಕೆ ಕೂಡ ಬಸ್ ವ್ಯವಸ್ಥೆ ಮಾಡಿದ್ದಾರೆ. ಅದರ ಜೊತೆಗೆ ನಮಗೆ ಊಟದ ವ್ಯವಸ್ಥೆ ಆವಾಗ ನೋಡಿದರೆ ನೀವೆಲ್ಲ ಮಾಡಿದರು. ಅದ್ರ ಜೊತೆಗೆ ಒಂದು ಸಣ್ಣ ಸೆಷನ್ ಇತ್ತು. ಅಂದರೆ ನಾಗದೇವರು ಯಾಕೆ ನಾವು ಪೂಜೆ ಮಾಡಬೇಕು, ನಾಗದೇವರಂದರೆ ಏನು, ಯಾವುದು, ಅದರ ಜೊತೆಗೆ ನಾವು ನಾಗದೇವರನ್ನು ಪೂಜೆ ಮಾಡುವುದರಿಂದ ನಮಗೆ ಏನು ಲಾಭ ಇದೆ, ಇವೆಲ್ಲವನ್ನು ಒಂದಷ್ಟು ಎಕ್ಸ್ಪ್ಲೈನ್ ಮಾಡಿದರು. ತುಂಬಾ ಚೆನ್ನಾಗಿತ್ತು, ಅದ್ಭುತ. ನಾನು ಎವ್ರಿ ಟೈಮ್ ಅಂದ್ಕೊಳ್ಳುವಂಥದ್ದು, ಇವರು ಇದರ ವ್ಯಾಲಂಟಿಯರ್ಸ್ ಇರ್ತಾರಲ್ಲ, ಸೊ ಇವರು ಫುಲ್ಲು ಇದಕ್ಕೆ ಇವರನ್ನು ಡೆಡಿಕೇಟ್ ಮಾಡಿರ್ತಾರೆ. ನಾನು ಅಂದ್ಕೊಳ್ಳುವಂಥದ್ದು ಇವರಿಗೇನು ಆಗಿದೆ ಅಂತ. ಬಟ್ ಒಮ್ಮೆ ಒಳಗಡೆ ಬನ್ನಿ, ಹೊರಗಡೆ ಹೋಗಲಿಕ್ಕೆ ತುಂಬಾ ಕಷ್ಟ, ಅಷ್ಟು ಚೆನ್ನಾಗಿದೆ. ನಮಗೆ ಶಾಲು, ಅದ್ರ ಜೊತೆಗೆ ನಾಗದೇವರ ಫೋಟೋ, ಅದ್ರ ಜೊತೆಗೆ ಪ್ರಸಾದ, ಅದ್ರ ಜೊತೆಗೆ ಒಂದು ಬ್ಯಾಗ್ ಎಲ್ಲ ಕೊಟ್ಟಿದ್ದಾರೆ. ಈ ಶಾಲ್ ಅವರೇ ಕೊಟ್ಟಿರುವಂಥದ್ದು, ತುಂಬಾ ಚೆನ್ನಾಗಿದೆ. ಅದರ ಜೊತೆಗೆ ಇವಾಗ ಮಳೆ ಬರ್ತಿದೆ, ಅದ್ರ ಜೊತೆಗೆ ಅವಾಗದಿಂದ ಗಾಳಿ ಬರ್ತಾನೆ ಇದೆ. ಈ ಮಳೆಗೆ, ಈ ಗಾಳಿಗೆ ದೇವರಿಗೆ ಅಭಿಷೇಕ ಮಾಡಬೇಕು ಅಂತಲೇ ಇಲ್ಲ, ಯಾಕೆಂದರೆ ವರುಣ ದೇವರೇ ದೇವರಿಗೆ ಅಭಿಷೇಕನ ಮಾಡ್ತಾ ಇದ್ದಾರೆ. ಮಹಾದೇವನ ಮಹಾಸಂಗಿನಿ ಪರಮೇಶ್ವರಿ ಜಗದ್ರೂಪಿಣಿ ಅವಳಿಗೆ ಅಪರಿ. ಇವಾಗ ಮಳೆ ಬಂದು ಬಿಟ್ಟಿರುವಂಥದ್ದು, ನನಗೆ ಎರಡೂ ಕೂಡ ಸಿಕ್ಕಿರುವಂಥದ್ದು. ಬಿಸಿಲಲ್ಲೂ ಕೂಡ ಶಿವದೇವರು ಹೇಗೆ ಕಾಣ್ತಾನೆ ಅಂತ ನೋಡಿದೆ, ಅದರ ಜೊತೆಗೆ ಜೋರು ಮಳೆಯ ಆರ್ಭಟದ ಒಂದಿಗೆ ಶಿವದೇವರು ಹೇಗೆ ಕಾಣ್ತಾರೆ ಅಂತ ನೋಡಿದೆ. ತುಂಬಾ ಖುಷಿಯಾಯಿತು. ಇವಾಗ ಒಂದಷ್ಟು ಭಕ್ತಾದಿಗಳು ಈ ದೇವಸ್ಥಾನಕ್ಕೆ, ಈಶಾ ಫೌಂಡೇಶನ್ಗೆ ಬರ್ತಾ ಇದ್ದಾರೆ. ಜನ ಜಾಸ್ತಿ ಆಗ್ತಾಯಿದೆ. ಅದರ ಜೊತೆಗೆ ಸಂಜೆ 7 ಗಂಟೆಗೆ ದಿನನಿತ್ಯ ಲೈಟ್ ಶೋ ಇರುವಂಥದ್ದು. ಆದರೆ ಇವತ್ತು ಸ್ವಲ್ಪ ಲೇಟ್ ಆಗ್ತದೆ ಅಂತ ಹೇಳಿದ್ರು, ಹಾಗಾಗಿ ನಾನು ಸೀದಾ ಮನೆಗೆ ಹೊರಟೆ. ಯಾಕೆಂದರೆ ಮರುದಿವಸ ನನಗೆ ಆಫೀಸಿಗೆ ಹೋಗಬೇಕಿತ್ತು. ಹಾಗಾಗಿ ಮನೆಗೆ ಹೊರಡಬೇಕು ಅಂತ 6 ಗಂಟೆಗೆ ಅಲ್ಲಿಂದ ಹೊರಟೆ. ತುಂಬಾ ಚೆನ್ನಾಗಿತ್ತು. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈ ಈಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರಿಗೆ ವಿಸಿಟ್ ಮಾಡಿ ತುಂಬಾ ಖುಷಿ ಇದೆ, ತುಂಬಾ ನೆಮ್ಮದಿ ಇದೆ. ತುಂಬ ಭಕ್ತಿಪೂರ್ವಕವಾಗಿ ಧ್ಯಾನ ಮಾಡಿ, ಧ್ಯಾನದ ಮುಖಾಂತರ ತನ್ನೊಳಗೆ ಇರುವಂಥ ಖುಷಿಯನ್ನು ಕಾಣಿರಿ ಹೇಳ್ತಾ, ನನ್ನನ್ನು ಇಲ್ಲಿಗೆ ಇನ್ವೈಟ್ ಮಾಡಿರುವಂಥ ಎಲ್ಲ ಈಶಾ ಫೌಂಡೇಶನ್ ವ್ಯಾಲಂಟಿಯರ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಬಾಯ್.